ನೋಡಿ ಇದೇನು ಕಾಣಿಸ್ತಿದೆ, ಈ ಕಡೆ ಡ್ರೈ ನೋಡಿದ್ದಾರೆ, ಮತ್ತು ಈ ಕಡೆನೂ ಡ್ರೈ ನೋಡ್ತಿದ್ದಾರೆ. ಇದೇ ರಸ್ತೆ ಇದು. ಹೆಚ್ಚು ಕಡಿಮೆ ನಿಮಗೆ 25 ಅಡಿ ರಸ್ತೆ ಬರುತ್ತೆ, 25ರಿಂದ 30 ಅಡಿ ರಸ್ತೆನೇ ಬರುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 19 ಎಕರೆ ಲ್ಯಾಂಡ್ ಇದು. ನೋಡಿ ಇದು 19 ಎಕರೆ ಒಂದೇ ಫ್ಲ್ಯಾಟು ಸರ್, ಒಬ್ಬರೇ ಓನರ್ ಬರ್ತಾರೆ. ಸೂಪರ್ ಆಗಿದೆ ಲ್ಯಾಂಡು. 19 ಎಕರೆ ಒಳ್ಳೆ ಲ್ಯಾಂಡು, ರೆಡ್ ಸಾಯಿಲ್ ಬರುತ್ತೆ ನಿಮಗೆ. ಅಂದರೆ ಊರು ಕೂಡ ಪಕ್ಕದಲ್ಲೇ ಇದೆ, ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ಈ ವಿಲೇಜ್ಗೆ ಹತ್ತಿರದಲ್ಲೇ ಈ ಲ್ಯಾಂಡ್ ಬರುತ್ತೆ. ಅಂದರೆ ನೀವು ಫಾರ್ಮ್ ಹೌಸ್ ಮಾಡಿಕೊಂಡು ಬೇಕಾದ್ರೆ ಇಲ್ಲೇ ಇರ್ಬೋದು. ಸೂಪರ್ ಜಾಗ, ನೀರಿನ ಬೆಲ್ಟು ಸರ್, ಒಳ್ಳೆ ನೀರಿರ್ತಕ್ಕಂಥ ಜಾಗ, ಸೂಪರಾಗಿದೆ. ಒಬ್ಬರೇ ಪಾರ್ಟಿ, ಒಳ್ಳೆ ಸಮತಟ್ಟವಾಗಿದೆ. ಯಾವ ಕಡೆನೂ ಹಳ್ಳ ದಿಣ್ಣ ಯಾವ ಕಡೆನೂ ಇಲ್ಲ, ಸುಮ್ಮನೆ ಹಾಟ್ ಕೇಕ್ ಥರ ಜಾಗ ಬರುತ್ತೆ. 19 ಎಕರೆ ಯಾರು ನೋಡ್ತಾ ಇದ್ದೀರಾ, ಸೂಪರ್ ಜಾಗ. ರೇಟಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಕೂತ್ಕೊಂಡು ಮಾತಾಡಬೇಕು ಸರ್. ಒಂದು 25 ಲಕ್ಷ ಹೇಳ್ತಾರೆ, ಕುಂತ್ಕೊಂಡ್ರೆ ಒಂದು 23 ಲಕ್ಷಕ್ಕೆ ಆಗ್ಬೋದು ಸರ್. ಕೂತ್ಕೊಂಡ್ರೆ ಅದರಲ್ಲೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಒಂದು 23 ಲಕ್ಷ ಅಂತಾರೆ, ಒಂದು 22 ಲಕ್ಷಕ್ಕೆ ಆಗ್ಬೋದೇನೋ ಗೊತ್ತಿಲ್ಲ ಸರ್. ಬಟ್ ಅವರು 25 ಲಕ್ಷ ಮಾತ್ರ ವ್ಯಾಪಾರ ಹೇಳ್ತಾಯಿದ್ದಾರೆ. ಕೂತ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಸೂಪರ್ ಜಾಗ ಸರ್, ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ನೀರಿನ ಬೆಲ್ಟು ಬರುತ್ತೆ ಸರ್, ಒಳ್ಳೆ ನೀರಿನ ಜಾಗ. ಪವರ್ ಲೈನ್ ಎಲ್ಲ ಪಕ್ಕದಲ್ಲಿದೆ, ಒಳ್ಳೆ ವ್ಯವಸಾಯ ಮಾಡ್ತಾರೆ ನೋಡಿ. ಎಲ್ಲ ಅಕ್ಕಪಕ್ಕ ಇಲ್ಲೇ ಮನೆ ಕಟ್ಕೊಂಡು ತೋಟದಲ್ಲಿದ್ದಾರೆ. ಸೂಪರ್ ಜಾಗ. ಬೆಂಗಳೂರಿಗೆ ಒಂದು 200 ಕಿಲೋಮೀಟ್ರ್ ಆಗುತ್ತೆ ಇದು. ಅಪ್ ಟು ಚಾಮರಾಜನಗರ ಹತ್ರ ಬಂದು ಬರಬೇಕು ಇದಕ್ಕೆ. ಸೂಪರ್ ಜಾಗ, ಒಳ್ಳೆ ರೆಡ್ ಸಾಯಿಲು.